ನಾಗರಾಜಾಚಾರ್ಯ ಅವರೇ, ನೋಡಿ, ಚೀನಾ ವಿಶ್ವದಲ್ಲೇ ಒಂದು ಪ್ರಮುಖವಾಗಿರತಕ್ಕಂತಹ ಬೆಳ್ಳಿ ಉತ್ಪಾದನಾ ದೇಶ. ಅದರಲ್ಲಿ ಯಾರು ಅಲಗಳೆಯುವಂತಿಲ್ಲ ಅಂತ ದೊಡ್ಡ ನಿಕ್ಷೇಪಗಳೇ ಚೀನಾ ಬಳಿಯಲ್ಲಿ ಇವೆ. ಜನವರಿ 2026ರಿಂದ ಚೀನಾ ಏನು ಮಾಡ್ತು, ಬೆಳ್ಳಿ ರಫ್ತಿನ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧ ಹಾಕೊಂಡ್ಬಿಡ್ತು. ಯಾವಾಗ ಎಲೆಕ್ಟ್ರಾನಿಕ್ ವೆಹಿಕಲ್ ಒಂದು ಕಾರ್ಗೆ ಬೇಕು ಅಂದರೆ, ಎಲೆಕ್ಟ್ರಾನಿಕ್ ವೆಹಿಕಲ್ಗೆ 50 ಗ್ರಾಮ್ ಬೆಳ್ಳಿ ಬೇಕು ಅಂತ ಆಯಿತು, ಅದು ಸ್ವಯಂ ನಿರ್ಬಂಧ ಹಾಕೊಂಡ್ಬಿಡ್ತು. ನಾನಂತೂ ರಫ್ತು ಮಾಡಲ್ಲ, ನನ್ನಲ್ಲೇ ಇಟ್ಕೊಳ್ತೀನಿ, ನನ್ನ ಕಾರುಗಳಿಗೆ ಬೇಕಾಗುತ್ತೆ ಇದು ಅಂತ ಹೇಳಿ. ಬರೀ ಕಾರ್ ಅಂತಲ್ಲ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಕೂಡ ಬೆಳ್ಳಿ ಬಳಕೆ ಆಗ್ತಾ ಇದೆ ಅಂತ ಹೇಳಿ. ಇದಾದ ಮೇಲೆ ಬೆಳ್ಳಿ ಕಥೆನೇ ಬೇರೆ ಆಯಿತು. ಈಗ ಮೆಕ್ಸಿಕೋ, ಲ್ಯಾಟಿನ್ ಅಮೆರಿಕಾ ಪ್ರದೇಶಗಳಲ್ಲಿಯೂ ಕೂಡ ಚೀನಾದ ಕಂಪನಿಗಳ ಒಂದು ಆಟ ಇದೆ. ಅಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಬೆಳ್ಳಿ ನಿಕ್ಷೇಪಗಳನ್ನು ಚೀನಾ ಕಂಪನಿ ಕಂಟ್ರೋಲ್ ಮಾಡ್ತಾ ಇದೆ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಬೆಲೆ ಏರಿಕೆಗೂ ಒಂದು ಕಾರಣ ಆಯಿತು ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಈಗ ಯಾಕಪ್ಪ ಹಿಂಗೆ ಡ್ರಾಪ್ ಆಯಿತು ಅಂತ ನೋಡಿದ್ರೆ, ಈ ಶಾರ್ಟ್ ಸೆಲ್ಲರ್ಗಳು ಶುರುವಾದರು ಬೆಳ್ಳಿ ವಿಚಾರದಲ್ಲಿ. ಯಾರೇ ಸ್ಟೋರ್ ಮಾಡ್ಕೊಂಡಿದ್ರು, ಯಾಕೋ ಬಿದ್ದು ಹೋಗ್ತಿದ್ಯಪ್ಪ ಅಂದಾಗ ಇಟ್ಕೊಳ್ಳೋಕೆ ಇಷ್ಟಪಡಲ್ಲ. ಈಗ ಇವತ್ತು 400 ರೂಪಾಯಿ ಇದೆ, ನಾಳೆ 380 ಆಗಿಬಿಡುತ್ತೆ, ನಾಳೆ 300 ರೂಪಾಯಿ ಆಗಿಬಿಡುತ್ತೆ ಅಂದಾಗ ಈಗಲೇ ಮಾರಿಬಿಡೋಣ. ಅಕಸ್ಮಾತ್ 200ಕ್ಕೆ ಡ್ರಾಪ್ ಆಯಿತಾ, 180ಕ್ಕೆ ಡ್ರಾಪ್ ಆಯಿತಾ, ಮತ್ತೆ ಕೊಂಡ್ಕೊಂಡ್ರಾಯಿತು. ಈಗ 2 ಗ್ರಾಮ್ ತೊಗೊಂಡಿರೋದು ನಾನು, ಅವಾಗ ಈಗ 1 ಗ್ರಾಮು ಇದೇನು ಬಂದಿದ್ದಿಲ್ಲ, ಆಮೇಲೆ ನನಗೆ 2 ಗ್ರಾಮ್ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕಿರಬಹುದಲ್ವಾ ಅಂತ. ಬೇಸಿಕಲಿ ಏನಾಗುತ್ತೆ, ಪ್ರಾಫಿಟ್ ಬುಕಿಂಗ್ ಅನ್ನುವಂಥದ್ದು ಇಟ್ ಇಸ್ ಎ ಸ್ಟೇಜ್ ವೇರ್ ಒಂದು ಕರೆಕ್ಷನ್ ಆಗುವಂಥದ್ದು. ಹೆಚ್ಚು ಕಡಿಮೆ ಯಾವುದೇ ವಸ್ತುಗಳಲ್ಲಿ ಒಂದು ಹಂತದ ಇನ್ಕ್ರೀಸ್ ಆದಾಗ ಪರ್ಟಿಕ್ಯುಲರ್ಲಿ ಸ್ಟೋರೇಜ್ ಆಗ್ತಾ ಹೋಗ್ತದೆ. ಇವತ್ತು ಗೋಲ್ಡ್ ಮತ್ತೆ ಸಿಲ್ವರ್ ಕೇವಲ ಬಳಕೆಗಲ್ಲ, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಂತ ಕೂಡ ಟ್ರೀಟ್ ಆಗಿರೋದ್ರಿಂದ ಏನಾಗುತ್ತೆ, ಪ್ರಾಫಿಟ್ ಬುಕಿಂಗ್ ಅನ್ನೋದು ಬಹಳ ದೊಡ್ಡ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಲ್ಲಿ. ಇನ್ ದಿಸ್ ಕೇಸ್ ಏನಾಗಿದೆ ಅಂದ್ರೆ, ಬಹುಶಃ ಒಂದು 40-50-60 ಸಾವಿರ ಇರುವಂತ ಒಂದು ಬೆಳ್ಳಿ ಬೆಲೆ ಸುಮಾರು 4,20,000 ಹೋದಾಗ ಜನಗಳಿಗೆ ಆತಂಕ ಆಗುತ್ತೆ. ಒಂದು ವೇಳೆ ಇದು ಸಂಪೂರ್ಣವಾಗಿ ಬಿದ್ರೆ ಅನ್ನುವಂತ ಭಯದಿಂದ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರಾಫಿಟ್ ಬುಕಿಂಗ್ ಅನ್ನುವಂಥದ್ದು ಡ್ರಾಸ್ಟಿಕ್ ಆಗಿ ರಿಡಕ್ಷನ್ ಮಾಡಿದೆ. ಅಫ್ಕೋರ್ಸ್ ಇಟ್ ಇಸ್ ಅಗೇನ್ ಎ ಟೆಂಪರರಿ ಫಿನಾಮಿನಾ. ಈ ಹಂತದಲ್ಲಿ ಒಂದು ಫಾಲ್ ಡೌನ್ ಆಗಿದೆ. ಅಫ್ಕೋರ್ಸ್ ಲುಕಿಂಗ್ ಎಟ್ ದ ಸಪ್ಲೈ. ಪ್ರೇಮಶೇಖರ ಸರ್ ಒಂದು ಮಾತು ಹೇಳ್ತಾ ಇದ್ರು, ಅದು ಬಹಳ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತು ನನಗೆ. ಬೆಳ್ಳಿಗೆ ಹಿಂದೆ ಇದ್ದ ಸ್ಥಾನಮಾನವೇ ಬೇರೆ. ಬೆಳ್ಳಿ ಪೂಜಾ ಸಾಮಾನುಗಳು ಬೇಕು, ಬೆಳ್ಳಿಗೆ ನೆನಕು ವಸ್ತುಗಳು ಬೇಕು, ಯಾವುದೋ ಕಾಲ್ಗೆಜ್ಜೆ ಬೇಕು, ಕಾಲುಂಗುರ ಬೇಕು ಅಂತ ಹೇಳಿ. ಬೆಳ್ಳಿಗೆ ಯಾವಾಗ ಎಲೆಕ್ಟ್ರಾನಿಕ್ ಮಹತ್ವ ಸಿಗಕ್ಕೆ ಶುರುವಾಯಿತೋ, ಇದು ಬರೀ ಆಭರಣವಲ್ಲದೆ ಇದಕ್ಕೆ ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿಯೂ ಕೂಡ ದೊಡ್ಡ ಮಟ್ಟದ ಒಂದು ರಾಜಮರ್ಯಾದೆ ಸಿಕ್ಕಿಬಿಡುತ್ತೋ, ಇನ್ಮೇಲೆ ಬೆಳ್ಳಿ ಕಥೆ ಬೇರೆ ಅಂತ ಹೇಳ್ತಿದ್ರಲ್ಲ, ಇದು ಹೇಗೆ ಅಂತ. ಹೌದು, ಏರ್ಪೋರ್ಟ್ ರೋಡ್ ಅಲ್ಲಿ ಬಹುಶಃ ರೈತರಿಗೆ ಒಂದ್ಸಲ ಏರ್ಪೋರ್ಟ್ ಬಂದಾಗ ಹೇಗೆ ಲ್ಯಾಂಡ್ ರೇಟ್ ಬಂತು, ಅದೇ ರೀತಿ ಬಹುಶಃ ಇದೊಂದು ಬೆಳ್ಳಿಯ ರಿಕ್ವೈರ್ಮೆಂಟ್ ಕೂಡ ಅದೇ ರೀತಿಯ ಇನ್ಕ್ರಿಮೆಂಟ್ ಆದಂಗೆ ಆಯ್ತು. ಅಫ್ಕೋರ್ಸ್ ದಿಸ್ ಇಸ್ ದ ಸಿಚುವೇಶನ್. ಹಾಗಾಗಿ ಇಲ್ಲಿ ಏನಾಗುತ್ತೆ, ಈ ಬೆಳ್ಳಿಯ ರೇಟ್ ಈ ತರ ಬರುವಂತದ್ದು ಯಾರಿಗೂ ಕೂಡ ಎಕ್ಸ್ಪೆಕ್ಟೇಷನ್, ಒಂದು ಊಹೆ ಕೂಡ ಇರ್ಲಿಲ್ಲ. ಯಾವಾಗ ಅದು ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ ಗೆ ಫಿಟ್ ಇನ್ ಆಯ್ತು, ಅದರ ಡಿಮಾಂಡ್ ಏನು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆ ನಂತರ ತಿರುಗಿ ನೋಡಿದ್ದೇ ಇಲ್ಲ. ರೇಟ್ ಅನ್ನುವಂಥದ್ದು ಸುಮಾರು 1 ಲಕ್ಷದಿಂದ 4 ಲಕ್ಷಕ್ಕೂ ಮೀರಿ ಹೋಗಿರುವಂತದ್ದು ಬಹುಶಃ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಅಂತ ಒಂದು ನೈಜವಾದ ಸ್ಥಿತಿ ಬಂತು. ಬಟ್ ಪ್ರಾಫಿಟ್ ಬುಕಿಂಗ್ ಏನಾಯ್ತು, ಜನಗಳು ಯಾವಾಗ ಇದರ ಪ್ರಾಫಿಟ್ ಬುಕಿಂಗ್ ಬಂತು, ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಬಹುಶಃ ಅದು ಫಾಲ್ ಡೌನ್ ಆಗಿದೆ. ಅಗೇನ್ ನಾನು ಆಗ್ಲೇ ಹೇಳಿದಾಗೆ ಇದು ಇಟ್ ಇಸ್ ಎ ಟೆಂಪರರಿ ಫಿನಾಮಿನಾ. ಅಫ್ಕೋರ್ಸ್ ಲಾಂಗ್ ರನ್ ಅಲ್ಲಿ ಸಪ್ಲೈ ಮತ್ತೆ ಡಿಮಾಂಡ್ ಈ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ ಗೋಲ್ಡ್ ಸಿಲ್ವರ್ ರೇಟ್ ಅಂತೂ ಡೆಫಿನೆಟ್ ಆಗಿ 5 ಲಕ್ಷದ ಒಂದು ದೊಡ್ಡದಾದ ರೀಸನೇಬಲ್ ಟಾರ್ಗೆಟ್ ರೀಚ್ ಆಗುವಂತ ಎಲ್ಲ ನಿರೀಕ್ಷೆಗಳು ಕೂಡ ಆರ್ಥಿಕ ವಲಯದಲ್ಲಿ ಇರುವಂತದ್ದು. ಫೈನ್. ಇನ್ನು ಈ ಕಡೆ ನಾಗರಾಜ್ ಅವರೇ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಈಗ ನೀವು ಸೋಷಿಯಲ್ ಮೀಡಿಯಾ, ರೀಲ್ಸು ಎಲ್ಲ ಹೇಳ್ತಾ ಇದ್ದೀರಿ. ನಿಮ್ಮ ಆ ಮಾತನ್ನು, ಆ ಥಾಟನ್ನು ಪೂರ್ತಿ ಗೌರವಿಸ್ತಾನೆ ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತಿಗೆ ಈ ಸೋಷಿಯಲ್ ಮೀಡಿಯಾ ಏನಾಗಿದೆ, ನೀವಾಗಲೇ ಹೇಳ್ತಾ ಇದ್ರಿ, ಯಾರನ್ನು ಬೇಕಾದರೂ ಸ್ಟಾರ್ ಮಾಡಿಬಿಡುತ್ತೆ, ಯಾರನ್ನು ಬೇಕಾದರೂ ಪಾತಾಳ ತಳ್ಳಿಬಿಡುತ್ತದು, ಒಂದಿನ ಪೂರ್ತಿ ಚಿನ್ನನ ಅಟ್ಟಕ್ಕೂ ಏರಿಸುತ್ತದು, ಚಿನ್ನನ ಕೆಳಗಡೆನೂ ತಳ್ಳುತ್ತದು ಅಂತ ಹೇಳಿ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇವತ್ತು ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಪ್ರೆಸೆನ್ಸ್ ಏನು, ಅವನಿಗೆ ಎಷ್ಟು ಲೈಕ್ ಬರ್ತಿದೆ, ಅವನಿಗೆ ಎಷ್ಟು ಕಮೆಂಟ್ಸ್ ಬರ್ತಾ ಇದೆ, ಆ ಕಮೆಂಟ್ಗಳಿರ್ತಕ್ಕಂಥ ಗುಣಮಟ್ಟನೂ ಅಲ್ಲ, ಲೈಕಲ್ಲಿ ಎಷ್ಟು ಮಹತ್ವಪೂರ್ಣ ವ್ಯಕ್ತಿಗಳು ಅವನನ್ನು ನೋಡಿ ಅವನನ್ನು ಅವಲೋಕಿಸಿದ್ದಾರೆ, ಆನಂದಿಸಿದ್ದಾರೆ, ಅವನ ಜ್ಞಾನವನ್ನು ಅಳೆದಿದ್ದಾರೆ, ಅದೂ ಅಲ್ಲ, ನಂಬರ್ ಅಷ್ಟೇ. 1000 ಲೈಕ್ ಒಂದು ಕಡೆ, 100 ಲೈಕ್ ಒಂದು ಕಡೆ ಇದ್ದರೆ 1000 ಜಾಸ್ತಿ ಫೇಮಸ್ ಅಂತ ಹೇಳಿ. ಅವನಿಗೆ ಹಾರ ತುರಾಯಿ, ಮೆರವಣಿಗೆ, ನೂಕುನುಗ್ಲು, ಪೊಲೀಸು, ಸೆಕ್ಯೂರಿಟಿ, ಅವನ ಅದ್ಭುತ, ಅವನು ಪರಾಕ್ರಮಿ, ಅವನು ಬಿಟ್ಟರಿಲ್ಲ ಅಂತ ಹೇಳಿ. ಸೊ ಹೀಗಿದ್ದಾಗ ಈ ಚಿನ್ನ ಬೆಳ್ಳಿ ಮಾರ್ಕೆಟಿಂದ ಅಂದರೆ ಎಕ್ಸೆಪ್ಷನ್ ಮಾಡೋಕ್ಕಾಗಲ್ಲ ಅಲ್ವಾ, ಅದನ್ನ ಆಚೆ ಇಡೋಕ್ಕಾಗಲ್ವಲ್ಲ ಅಂತ. ನಿಮ್ಮ ಪ್ರಶ್ನೆ ಬೇರೆದಕ್ಕೂ ಚಿನ್ನ ಬೆಳ್ಳಿಗೂ ಸಂಬಂಧ ಬೇರೆ. ಇಲ್ಲಿ ಹಣದ ವಿಷಯ ಬರ್ತದೆ, ಬರೀ ಲೈಕ್ಸ್ ಅಲ್ಲ. ಇಲ್ಲಿ ದುಡ್ಡು ಮಾಡಲಿಕ್ಕೆ ಒಂದು ಎನರ್ಜಿ ಕೊಡ್ತಾರೆ, ತಗೊಳ್ಳಿ, ಜಲ್ದಿ ತಗೊಳ್ಳಿ, ಇವತ್ತು ತಗೊಳ್ಳಿ. ಅದರಲ್ಲಿ ನೀವು ನೋಡಿರ್ಬೋದು, ಕೆಲವರು
ಬೆಳಗ್ಗೆ ಒಂದು ರೇಟ್ ಇತ್ತು, ಮಧ್ಯಾಹ್ನ ಒಂದು ರೇಟ್ ಇತ್ತು, ಸಾಯಂಕಾಲ ಒಂದು ರೇಟ್ ಇತ್ತು, ಹಿಂಗೆ ಓಡ್ತಾ ಇದೆ ಅಂತ. ಇದನ್ನ ಮಾಡಿದಾಗ ಏನಾಗ್ತದೆ, ಫಿಸಿಕಲ್ ಟ್ರೇಡಿಗಿಂತ ಆನ್ಲೈನ್ ಟ್ರೇಡಿಂಗ್ ಜಾಸ್ತಿ ಆಗ್ಬಿಡ್ತದೆ. ಓಕೆ. ಫಿಸಿಕಲ್ ಟ್ರೇಡಿಂಗ್ ನೀವು ಹಣ ತಗೊಂಡ್ಬಂದು ಟೇಬಲ್ ಕೊಟ್ಟು ತಗೊಳ್ಳೋ ಅಷ್ಟರಿಗೆ ಟೈಮು. Okay. ಅಷ್ಟರಲ್ಲಿ ಇವ್ರೇನ್ ಮಾಡ್ತಾರೆ, ಹೌದಪ್ಪ ಅಂಗಡಿಗೆ ಬರೋದೇ ಬೇಡ, ಅಂಗಡಿಗೆ ಹೋಗೋದೇ ಬೇಡ. ಇತ್ತೀಚೆಗೆ ಆಗಿರೋದು ಮುಖ್ಯವಾಗಿ ಆನ್ಲೈನ್ ಟ್ರೇಡಿಂಗ್ ಇಂದಾನೆ ಜಾಸ್ತಿ ಆಗಿರೋದು. ಓಕೆ. ಸೊ ಇಲ್ಲಿ ಏನಾಗ್ತದೆ, ಒಂದು 10 ಜನ ತಕ್ಷಣ ಗ್ರಾಫ್ ಮೇಲೆ ಹೋಗ್ತದೆ. ಅವ್ರು ಅಲ್ಲೇ ಅನಲೈಸ್ ಮಾಡ್ತಾರೆ, ಮೇಲೆ ಹೋಗ್ತದೆ, ಮೇಲೆ ಹೋಗ್ತದೆ, ಮೇಲೆ ಹೋಗ್ತದೆ. ಸೊ ನಾನು ಹೋಗ್ತಿದ್ದೆ ಅಂತ. ಸೊ ಇದು ಮಾಸ್ ಹಿಸ್ಟೀರಿಯಾ, ಸನ್ನಿ. ಸೊ ತುಂಬಾ ಫಾಸ್ಟ್ ಆಗಿ ಯಾವುದೇ ಒಂದನ್ನ ತುಂಬಾ ಫಾಸ್ಟ್ ಕ್ಯಾಪ್ಚರ್ ಆಗ್ತದೆ. ಹಣದ ವಿಷಯ ಅಂದ್ರೆ ಅಫ್ಕೋರ್ಸ್ ಯಾರಿಗಾದ್ರೂ ಸರಿ, ಜಲ್ದಿ ದುಡ್ಡು ಮಾಡೋಣ. ಇನ್ನೊಂದು ಈಗ ಲಾಟ್ರಿ ಅನ್ನೋದು ಇಲ್ಲ, ಇದನ್ನೇ ಲಾಟ್ರಿ ಅಂತ ಟ್ರೀಟ್ ಮಾಡ್ತಾರೆ. ಓಕೆ. ಅಂದರೆ ನಾನು ಕೇಳೋದೇನು ಅಂತ ಹೇಳಿದ್ರೆ ಇದರಲ್ಲಿ ಈಗ ಆಯಿತು, ಈ ಥರ ಈ ಬೆಲೆ ಜಾಸ್ತಿ ಆದಾಗ ಚಿನ್ನ ಬೆಳ್ಳಿ ಕೊಂಡ್ಕೊಂಡವ್ರು ಬೀದಿಗೆ ಬಿದ್ದುಬಿಟ್ರು, ಚಿನ್ನ ಬೆಳ್ಳಿ ತೊಗೊಂಡು ಲಾಸ್ ಮಾಡ್ಕೊಂಡ್ಬಿಟ್ರು, ಆ ಥರ ಸಂಖ್ಯೆ ನಿಮ್ಮ ಮುಂದೆ ಜಾಸ್ತಿ ಬರ್ತಾ ಇದೆಯಾ? ಇಲ್ಲ ತೀರಾ ಕೊಂಡ್ಕೊಂಡ್ರಿಗೆ ಅಂಥ ಮೋಸ ಏನಾಗಿಲ್ಲ, ಅಥವಾ ಇವತ್ತಿಗೇನೋ ಸ್ವಲ್ಪ ಲಾಸ್ ಅಂತ ಫೀಲ್ ಆಗ್ತಾ ಇದ್ರು, ಅವ್ರ ಬೆಳಿನೇ ಉಳಿಸ್ಕೊಂಡ್ರೆ, ಇವತ್ತಿಗೆ ಸೇಲ್ ಮಾಡದೆ ಉಳಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಇದೆ ಅಂತ ಹೇಳ್ತೀರಾ ನೀವು ಅಂತ? ನಮ್ಮದು ಈಗ ಅಮ್ಮ ಇವ್ರು ಹೇಳ್ದಂಗೆ ನಮ್ದೊಂದು ಕಮಾಡಿಟಿ ಆಗೋಯ್ತು. ಈಗ ಶೇರ್ ಮಾರ್ಕೆಟ್ ಒಂದು ಕಮಾಡಿಟಿ. ಈಗ ಒಂದು ಶೇರ್ ತಗೊಬಂದ್ರೆ 500 ರೂಪಾಯಿ ಬೆಲೆ, ನಮ್ಮ ಚಿನ್ನ ತಗೊಬಂದ್ರೆ 15,000. ಓಕೆ. ಬೆಳ್ಳಿ ತಗೋಬಾರ್ಕಂದ್ರೆ. ಸೊ ಅವ್ರವ್ರ ಜನ ಅವ್ರವ್ರ ಇನ್ವೆಸ್ಟ್ಮೆಂಟ್ನ ಯಾವ ಲೆವೆಲಲ್ಲಿ ಹಾಕ್ಬೋದು, ಎಷ್ಟು ತಗೋಬಹುದು ಅನ್ನೋದು ವಿಷಯ ಇಲ್ಲಿ. ಓಕೆ. ಸೊ ಅವರು ಚೈ ಜಾಚೋ ಅಷ್ಟೊತ್ತಿಗೆ ಬೆಳ್ಳಿ ಸಿಗ್ತದ, ಬೆಳ್ಳಿ ನೋಡ್ತಾರೆ, ಚಿನ್ನ ಸಿಗ್ತದ, ಚಿನ್ನ ನೋಡ್ತಾರೆ, ಹಾಗೆ. ಓಕೆ. ಸೊ ಯಾವ್ದು ಜಾಸ್ತಿ ಮೂವ್ಮೆಂಟ್ ಆಗ್ತದೆ ಅದು ಆಟೋಮೆಟಿಕ್ ಬೆಳೆಯುತ್ತೆ. ಈಗ ನಮ್ಮಲ್ಲಿರೋದು ಮಿಡ್ಲ್ ಕ್ಲಾಸ್ ಅಂತಾನೆ ಇಟ್ಕೊಳ್ಳಿ. ಹೆಚ್ಚಿಗೆ ಜನ ಯಾರು ದಿನಕ್ಕೆ 5,000 ರೂಪಾಯಿ ಹಾಕೋರು ತುಂಬಾ ಜನನೇ ಇದ್ದಾರೆ. ಸೊ ಅಂಥವ್ರು ಜಾಸ್ತಿ ಬರ್ತಾರೆ. ಓಕೆ. ಅದರಿಂದ ತುಂಬಾ ಜಲ್ದಿ ಮೇಲೆ ಹೋಗ್ತದೆ. ಓಕೆ.